ಯ ಸ್ಥಾನ ಸಂಸ್ಥಾನ ರುಜಾ ವಿಕಲ್ಪಂ ವಿಡ್ವಾತ ಸಂಗಂ ಗಲವಕ್ತ್ರ ಶೋಷಂ. ನೋವು ಆಗುವಾಗ ಮೂತ್ರ ಮತ್ತೆ ಪೈಖಾನ ಎಲ್ಲ ಬ್ಲಾಕ್ ಆಗ್ತದೆ ಫುಲ್ ಆ ಮೂಮೆಂಟ್. ಹೌದಾ ಇಲ್ವೋ? ಮತ್ತೆ ಹೋಗ್ತದೆ ನೀರು ಕುಡ್ದು. ಎರಡನೇ ಗಲವಕ್ತ್ರ ಶೋಷಂ, ಥ್ರೋಟ್ ಮತ್ತೆ ಬಾಯಿ ವಕ್ತ್ರ, ಶೋಷ ಅಂತ ಒಳಗುತ್ತದೆ ಫುಲ್. ಹೌದಾ? ಎರಡು ಹೌದು. ಶಿಶಿರ ಜ್ವರಂ, ಚಳಿ ಆಗ್ತದೆ. ಮೂರನೇ ಚ ಹೃತ ಕುಕ್ಷಿ ಪಾರ್ಶ್ವ ಶಿರೋರುಜಂ ಚ. ಇಲ್ಲಿ ಒಂದು ಭಾರ ಆದಾಗೆ ಹೊಟ್ಟೆಯಲ್ಲಿ ಫುಲ್ ನೋವು, ಸೈಡಲ್ಲಿ ನೋವು, ಮತ್ತೆ ಶಿರೋರುಜ ತಲೆಯಲ್ಲಿ ಸಹ ಭಾರ ಆದಾಗೆ ಆಗ್ತದೆ. ಕರೋತಿ ಜೀರ್ಣೇ ಅಪ್ಯಧಿಕಂ ಪ್ರಕೋಪಂ ಭುಕ್ತೆ ಮೃದುತ್ವಂ ಸಮುಪೈತಿ ಯಶ್ಚ. ಊಟ ಮಾಡಿದ ನಂತರ ಜೀರ್ಣ ಆದ ಮೇಲೆ, ಆದರೆ ಒಂದು ಸ್ವಲ್ಪ ಸಮಯದ ನಂತರ ನೋವು ಶುರು ಆದರೆ ಆಗ್ತದೆ. ಮತ್ತೆ ಊಟ ಮಾಡಿದರೆ ತಿಂದರೆ ಏನಾದರೂ ಸ್ವಲ್ಪ ಸಮಾಧಾನ ಆಗ್ತದಾ ಇಲ್ವೋ? ಕರೆಕ್ಟ್ ಸಿಂಪ್ಟಮ್ ಉಂಟು ನೋಡಿ, ಶಾಸ್ತ್ರ ಬರೆದಾಗೆ. ವಾತಾತ್ಸ ಗುಲ್ಮೋ, ಇದನ್ನು ಹೇಳಿದರೆ ವಾತ ಗುಲ್ಮ. ವಾತಾತ್ಸ ಗುಲ್ಮೋ ನಚ ತತ್ರ ರೂಕ್ಷಂ ಕಷಾಯ ತಿಕ್ತಂ ಕಟುಚೋಪಶೇತೆ. ತುಂಬ ಕಹಿ ಮತ್ತೆ ತುಂಬ ಖಾರ ತಿಂದರೆ ಉಪಶಮನ ಆಗಲ್ಲ, ಇನ್ನೂ ಜಾಸ್ತಿ ಆಗ್ತದೆ. ಒಂದು ಬೆಳಿಗ್ಗೆ ಖಾಲಿ ಹೊಟ್ಟೆ ತಿಲಸ್ಯೈಕಂ ಗುಳಫಲಂ ನಾಗರಾರ್ಧ ಫಲಂ ಪಿಷ್ಟೇ ದ್ವೇ ಫಲಂ ಲುಂಚಿತಸ್ಯ ಚ ಅಂತ ಹೇಳಿದರೆ, ನಾಗರ ಅಂತ ಹೇಳಿದರೆ ಶುಂಠಿ ಪುಡಿ ಅರ್ಧ ಫಲ 25 ಗ್ರಾಮ್ಸು. ದ್ವೇ ಫಲೇ ಲುಂಚಿತಸ್ಯ ಚ, ಮತ್ತೆ ಇದು ಎಳ್ಳು ಇದೆಯಲ್ಲ, ಎಳ್ಳು ಬಿಳಿ ಕಪ್ಪು ಸಹ ತಗೊಳ್ಬೋದು, ಅದನ್ನು ಒಂದು 100 ಗ್ರಾಮ್ ಅಷ್ಟು ಅದರ ಪುಡಿ ಮಾಡಿ ಪೇಸ್ಟ್ ಆಗ್ತದೆ. ಅದು ಅದರಲ್ಲಿ ಇದನ್ನು ಹಾಕಿ ಬಿಡೋದು, ಶುಂಠಿನ. ಇದು ಇಷ್ಟು 25 ಗ್ರಾಮ್ ಶುಂಠಿ. ತಿಲಸ್ಯ ಐಕಂ ಗುಳು ಫಲಂ, ಇಷ್ಟು ನೀವು ತಿಲ ತಗೊಂಡಿದ್ದೀರಿ, ಅದರದ ಒಂದು ಅರ್ಧ ಅಂತ ಹೇಳಿದರೆ ಬೆಲ್ಲ ಹಾಕಬೇಕು 50 ಗ್ರಾಮ್, ಒಂದು ಫಲ ಬೆಲ್ಲ ಹಾಕೋದು. ಇದು ಎಲ್ಲದನ್ನು ಒಳ್ಳೆ ಮಿಕ್ಸ್ ಮಾಡಿ ಇಟ್ಟುಬಿಡಬೇಕು. ಬೆಲ್ಲ 50 ಗ್ರಾಮ್, ಎಳ್ಳು 100 ಗ್ರಾಮ್, 25 ಗ್ರಾಮ್ ಶುಂಠಿ. ಇದನ್ನು ಬಿಸಿ ಹಾಲಿಗೆ 1 ಚಮಚೆ ಹಾಕಿ, ಅರ್ಧ ಲೋಟೆ ಬಿಸಿ ಹಾಲಿಗೆ 1 ಚಮಚೆ ಹಾಕಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಇವರಿಗೆ ಕುಡಿಸ್ಬೇಕು. ರಾತ್ರಿ ಮಲಗುವಾಗ ತದೈವ ತೈಲಂ ಪಯಸ ವಾತ ಗುಲ್ಮಿ ಪಿಬೇನ್ನರ. ಅರ್ಧ ಲೋಟೆ ಹಾಲಿಗೆ ಅರ್ಧ ಚಮಚೆ ಹರಳ ಎಣ್ಣೆ ಹಾಕಿ ರಾತ್ರಿ ಕೊಡಬೇಕು. ಮತ್ತೆ ಇದು ಊಟದ ನಂತರ ಕೊಡಬೇಕು. ಇದು ಬೆಳಿಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ಮುಂಚೆ ಊಟದ ಮೊದಲು ಸ್ವಲ್ಪ ಹಿಂಗು, ಸ್ವಲ್ಪ ಸೈಂದ ಉಪ್ಪು, ಮತ್ತೆ ಕೊಕ್ಕಂ ಪುಡಿ ಸಿಗ್ತದಲ್ಲ, ಪುಂದರ ಪುಡಿ, ಹಿಂಗು 1 ಚಿಟಕಿ ಸೈಂದ ಉಪ್ಪು, 1 ಚಮಚೆ ಕೊಕ್ಕಂ ಪುಡಿ, ಮತ್ತೆ ಸಾಸಿವೆ 1 ಚಿಟಕಿ ಇಷ್ಟೇ, ಮತ್ತೆ 1/4 ಚಮಚೆ ಶುಂಠಿ ಪುಡಿ. ಇದು ಎಲ್ಲದನ್ನ ನೀರಿಗೆ ಮಿಕ್ಸ್ ಮಾಡಿ ಊಟ ಮುಂಚೆ ಕೊಡಬೇಕು. ಸ್ವಲ್ಪ ಬಿಸಿನೀರಲ್ಲಿ, ಸ್ವಲ್ಪ ಖಾಲಿ ಹೊಟ್ಟೆ, ಮತ್ತೆ ಊಟ ಮಾಡಬೇಕು. ಊಟ ಮಾಡಿದ ನಂತರ ಕೊಡೋದು ನೀವು ಅವಾಗ ಹೇಳಿದೆಲ್ಲ, ಇದು ಎಳ್ಳು, ಬೆಲ್ಲ ಮತ್ತೆ ಶುಂಠಿ. ಮಲಗುವಾಗ ರಾತ್ರಿ ಹಾಲು ಮತ್ತೆ ಹರಳೆಣ್ಣೆ. ಇದೇ 3 ಇವ್ರದ್ದು ಮುಖ್ಯವಾದ ಔಷಧಿ.